ಒಳಗ ನಡೆಯುವಾಗ ಮೈ ಮರೆತು ಗುರುವಿನ ಧ್ಯಾನದೊಳಗ ಗುರುನಾಥನ ಸ್ಮರಣೆ ಒಳಗ ಗುರು ಭಜನೆ ಮಾಡ್ತಾ ಕಣ್ಣು ಮುಚ್ಚಿ ನಡೆಯುವಾಗ ಇನ್ನೊಂದು ಹೆಜ್ಜೆ ಇಟ್ರ ಪ್ರಪಾತಕ್ಕೆ ಬಿದ್ದು ಬಿಡುವಂತ ವೇಳಕ್ಕ ಭಗವಂತನೇ ಬಂದಂಗ ಒಬ್ಬ ಬಂದ ಕೈ ಹಿಡ್ದ. ಏ ಹುಚ್ಚ, ಕಣ್ಣು ತೆಗೆದು ನಡಿಲಿ, ಕಣ್ಣು ಮುಚ್ಕೊಂಡು ನಡೀತಾರ, ಇನ್ನೊಂದು ಹೆಜ್ಜೆ ಇಟ್ರೆ ಕೆಳಗೆ ಬೀಳ್ತಿದ್ಯಲ್ಲೋ ಅಣ್ಣ, ನಾನು ಬೀಳದಂಗ ಕೈ ಹಿಡಿಯಾಕ ನೀ ಬಂದೆಲ್ಲ, ನೀ ಬಂದೆ ಅಂದ್ರೆ ಆ ಗುರುನಾಥನೇ ನಿನ್ನ ಹೃದಯದಾಗ ಹೊಕ್ಕ ಬಂದಾನ. ಇರಲಿ, ಎಲ್ಲಿ ಹೊಂಟಿ ನೀನು ಅಂದ. ಇಲ್ಲ, ನಾನು ಶ್ರೀಶೈಲಕ್ಕೆ ಹೊಂಟೀನಿ. ಅಣ್ಣ, ಶ್ರೀಶೈಲದಾಗ ಏನೋ ಒಬ್ಬರು ಗುರುಗಳದಾರಂತ ಕೇಳೇವಲ್ಲ. ಈ ವೀರಶೈವ ಧರ್ಮದೊಳಗೆ 5 ಪೀಠ ಬರ್ತಾವೆ. ಆ ಪಂಚಪೀಠದೊಳಗೆ ಸೂರ್ಯ ಸಿಂಹಾಸನ ಅನ್ನುವಂಥದ್ದು ಯಾವ ಶ್ರೀಶೈಲ ಜಗದ್ಗುರು ಪೀಠ. ಅದು ಬಹಳ ದೊಡ್ಡ ಜ್ಞಾನಿಗಳು ತಪಸ್ವಿಗಳಾಗಿರುವಂಥ ಜಗದ್ಗುರುಗಳಲ್ಲಿದ್ದರು. ಅವ್ರ ಸುದ್ದಿಯನ್ನು ಕೇಳಿ ಅವರನ್ನು ಹುಡುಕೊಂತ ಅವ ಅಲ್ಲಿ ಹೊಂಟಿದ್ದ. ಎಲ್ಲಿ ಹೊಂಟಿದಿ ಅಂತ ಕೇಳಿದಾಗ ಸಿದ್ಧ ಅವನು ಕೇಳಿದಾಗ, ನಾನು ಶ್ರೀಶೈಲ ಜಗದ್ಗುರುಗಳ ಸೇವಾದ ಮರ್ಯಾದೀನಪ್ಪ, ನಾನು ಅವ್ರ ಮಠಕ್ಕೆ ಹೊಂಟೇನೆ ಅಂದಾಗ, ಅಣ್ಣ ಭಾಳ ಚಲೋ ಆತು, ನಾನು ಅಲ್ಲೇ ಹೊಂಟೀನಿ. ಅಲ್ಲ್ಯಾಕೆ ಹೊಂಟಿಯೋ? ಅವಾಗ ಹುಡುಗಂದ ಸಿದ್ಧಂದ, ಅಲ್ಲಿ ಒಂದು ಹುಲಿ ಐತಂತ, ಆ ಹೆಬ್ಬುಲಿ ಕೂಡ ಆಡಾಕ್ ಹೊಂಟೀನಿ ಅಂದ ಸಿದ್ಧ. ಹೆಬ್ಬುಲಿ ಕೂಡ ನೀನು ಆಡ್ತೀಯ? ಹೆಂಗೆ ಆಡವೋ? ಏನಿಲ್ಲ, ಅದ್ರ ಮೀಸಿ ಹಿಡ್ಕೊಂಡು ಜೋಕಾಲಿ ಆಡ್ಬೇಕಂತ ಮಾಡೀನಿ ಅಂದ ಇವ ಸಿದ್ಧ. ಇವಂದ, ಇದು ಹುಡುಗ ಏನು ಎಡವಟ್ಟು, ಮೀಸಿ ಹುಲಿದು ಹಿಡ್ದು ಆಡಿದ್ರೆ ಹುಲಿ ಬಿಡ್ತತ್ತನ, ನೀನು ನುಂಗೆ ಬಿಡ್ತೈತೆ ಅಂದ್ರೆ ಸಿದ್ಧಂದ, ಹುಲಿ ಮೀಸಿ ಮಂದಿ ಹಿಡ್ದು ಆಡಿದ್ರೆ ಅವ್ರನ್ನ ನುಂಗತತ್ ಕರೆ, ಹುಲಿ ಮರಿಗೂ ಹುಲಿ ಏನು ಮಾಡೋದಿಲ್ಲ ಅಂದ. ಇದೇನು ಹುಚ್ಚಿನ ಗತೆ ಮಾತಾಡ್ತಂತ ಅವನಿಗೆ ಅರ್ಥ ಆಗಲಿಲ್ಲ. ಅವನ ಜೊತೆಗೆ ಹೆಂಗೋ ಅವಸರವಾಗಿ ಕರ್ಕೊಂಡು ಬಂದರು. ಶ್ರೀಶೈಲ ಜಗದ್ಗುರುಗಳ ಸನ್ನಿಧಿಗೆ ಬರೋದ್ರೊಳಗೆ ಅಪ್ಪೋರು ಯಾವ್ರು ಎಂಥ ತಪಸ್ವಿಗಳಿದ್ರಪ್ಪ ಅಂದ್ರೆ, ಇವ್ರು ಅಡವ್ಯಾಗ ಮಾತಾಡಿದ್ದು ಇವ್ರಿಗೆ ಇಲ್ಲೇ ಕೇಳಿತ್ತ. ಏನೋ ಮೃತ್ಯುಂಜಯ, ಎಲ್ಲಿಂದ ಹಿಡ್ಕೊಂಬಂದ್ಯೋ ಇದು ಹುಲಿ ಮರಿನ ಅಂತ ಕೇಳಿದ್ರಂತವ್ರ ಅಪ್ಪಗಳು. ಹಿಂಗಂದ ಕೂಡಲೇ ಅವನಿಗೆ ಆಶ್ಚರ್ಯ ಆತ. ಅಲ್ಲಿ ಮಾತಾಡಿದ್ದಿಲ್ಲ, ಅಪ್ಪರು ಹೇಳಿದ್ರಲ್ಲ. ನೋಡಪ್ಪ, ಅದು ಭಾಳ ಹಸದೈತಿ. ಅದಕ್ಕೆ ಮೊದಲು ಉಣಿಸಿ ಕೊಳ್ಳಾಗ ಲಿಂಗ ನೋಡಿದ್ರು. ಅದು ಲಿಂಗ ಪೂಜೆಗೆ ವ್ಯವಸ್ಥೆ ಮಾಡಿರಿ, ಸ್ನಾನ ಮಾಡಕ್ಕೆ ಕೊಡು, ಅವ್ರಿಗೆ ಲಿಂಗ ಪೂಜೆ ಮಾಡಿಸಿ ಉಣಿಸಿ ಕರ್ಕೊಂಬ ಅಂದರು. ಅಟ್ಟು ವ್ಯವಸ್ಥೆ ಮಾಡಿ ಕರ್ಕೊಂಬಂದ. ಅಪ್ಪೋರು ಉದ್ಯಾನವನದೊಳಗೆ ತಮ್ಮ ಕಲ್ಲಿನ ಒಂದು ಪಡಿ ಮ್ಯಾಲ ಆರಾಮ ಕೂತಿದ್ರು, ಸಹಜವಾಗಿ ಕುಂತಿದ್ರು. ಎದುರಿಗೆ 100 ಭಕ್ತರು ಕುಂತಿದ್ರು ಶ್ರೀಶೈಲ ಜಗದ್ಗುರುಗಳ ಮುಂದೆ. ಸಿದ್ಧ ಬಂದು ನಮಸ್ಕಾರ, ಸಾಷ್ಟಾಂಗ ನಮಸ್ಕಾರ ಮಾಡಿದ. ಏನು ಮರಿ, ಯಾರು ನೀನು? ಅಪ್ಪ, ನಾ ಯಾರಂತ ತಿಳ್ಕೊಳೋ ಸಲುವಾಗ ನಾ ಮನೆ ಬಿಟ್ಟೇನ್ರಿ. ಮನೆ ಬಿಟ್ಟು ಎಲ್ಲಿ ಹೊಂಟಿ? ಯಪ್ಪ, ಗುರುಗಳನ್ನ ಹುಡುಕಾಕ ಹೊಂಟೀನ್ರಿ. ತಮ್ಮ ಕೀರ್ತಿಯನ್ನು ಭಾಳ ಕೇಳೇನ್ರಿ, ಅದಕ್ಕೆ ನಿಮಗೆ ಶರಣಾಗತನಾಗ ಬಂದೇನ್ರಿ. ಅಪ್ಪ, ನನಗೆ ದಾರಿ ತೋರಿಸ್ಬೇಕ್ರಿ. ಜಗದ್ಗುರುಗಳು ಅಂದ್ರೆ ಅಲ್ಲ ಬಂದಿರೋದು ನೋಡಿದ್ರೆ ಬಗಲಾಗ ಒಂದು ಜೋಳಿಗ್ಯಾಗಂತೂ ಏನೂ ಇಲ್ಲ, ಖಾಲಿ ಕೈಲೇ ಬಂದಿಯಲ್ಲೋ. ಗುರುಗಳ ಹತ್ರ ಬರುವಾಗ ಬರೀ ಕೈಲೇ ಬರ್ತಾರೇನು? ಗುರುದಕ್ಷಿಣೆ ಏನೋ ತಂದಿಲ್ಲನು? ಗುರುಗಳವನು ಪರೀಕ್ಷೆ ಮಾಡೋಕ್ಕೆ ಕೇಳಿದರು. ಅವಾಗ ಸಿದ್ಧಂದ, ಅಪ್ಪೋರೆ, ನಮ್ಮವು ನನಗೆಲ್ಲ ಹೇಳಿಕೊಟ್ಟಾಳ್ರಿ. ಎಂದೋ ಮಹಾತ್ಮರ ಹತ್ರ ಹೋಗುವಾಗ, ಮಕ್ಕಳು ಸಣ್ಣ ಮಕ್ಕಳು ಇದ್ದ ಮನೆಗೆ ಹೋಗುವಾಗ, ಮತ್ತು ರಾಜ ಮಹಾರಾಜರನ್ನು ಭೇಟಿ ಆಗುವಾಗ, ಅಥವಾ ಈಗಿನ ಕಾಲಕ್ಕೆ ಮಂತ್ರಿ ಮಹೋದಯರನ್ನು ಭೇಟಿ ಆಗುವಾಗ ಖಾಲಿ ಕೈಲಿ ಎಂದೂ ಹೋಗಬಾರ್ದು. ಮಕ್ಕಳಿದ್ದ ಮನೆಗೆ ಹಂಗೆ ಹೋದ್ವಿ ಅಂದ್ರೆ, ಮಾವು ಬಂದನವ್ವ, ಅಂತಂದನವ್ವ, ಹಂಗೆ ಬಂದ ಇಲ್ಲನೋ, ಅದು ಮುಂದಿಂದ ಹೇಳೋದಿಲ್ಲ. ಹುಡುಗರಿದ್ದ ಮನೆಗೆ ಖಾಲಿ ಕೈಲಿ ಹೋಗಬಾರ್ದು. ಗುರುಗಳು ಭೇಟಿಗೆ ಹೊಂಟೀವಿ ಅಂದರು ಏನಾದರೂ ಫಲಪುಷ್ಪಗಳನ್ನು ತಗೊಂಡೇ ಹೋಗ್ಬೇಕು. ನೀ ಖಾಲಿ ಕೈಲಿ ಬಂದಿಯಲ್ಲ ಅಂದ್ರೆ ಸಿದ್ಧ ಅಂತಾನ, ಅಪ್ಪ ನಮ್ಮವು ನನಗೆ ಹೇಳಿಕೊಟ್ಟಾಳ್ರಿ, ನಿಮ್ಮ ದರ್ಶನಕ್ಕೆ ನಾ ಹಂಗೆ ಬಂದಿಲ್ರಿ, ನಾನೂ ತಗೊಂಡು ಬಂದೇನ್ರಿ. ಮತ್ತು ಎಲ್ಲೋ ಏನು ಕಾಣುವಲ್ದ? ಅಪ್ಪ, ಅವು ಮಂದಿ ಕಣ್ಣಿಗೆ ಕಾಣೋದಿಲ್ರಿ, ಅದು ಜ್ಞಾನಿಗಳ ಕಣ್ಣಿಗೆ ಅಷ್ಟ ಕಾಣ್ತೈತ್ರಿ.
ಧನವ ಗಳಿಸಬೇಕೆಂತದ್ದು ಪರ ಜನರಿಗೆ ಕಾಣಿಸದಂತದ್ದು. ಧನವ ಗಳಿಸಬೇಕೆಂತದ್ದು ಪರ ಜನರಿಗೆ ಕಾಣಿಸದಂತದ್ದು. ಕೊಟ್ಟರೆ ತೀರದಂತದ್ದು, ಕೊಟ್ಟರೆ ತೀರದಂತದ್ದು. ಗಂಟನ್ನು ಬಿಚ್ಚಿ ಬಯಲೊಳಗಿಟ್ಟರು ಯಾರು ಯಾರು ಮುಟ್ಟದಂತದ್ದು. ಧನವ ಗಳಿಸಬೇಕೆಂತದ್ದು ಪರ ಜನರಿಗೆ ಕಾಣಿಸದಂತದ್ದು. ಮಂದಿ ಕಣ್ಣಿಗೆ ಕಾಣಿಸೋ ದುಡ್ಡು ಅಲ್ರಿಪ್ಪ, ನಾ ತಂದ ದುಡ್ಡು ಬೇರೆ ಐತಿ. ಏನದು? ಶ್ರೀಶೈಲ ಜಗದ್ಗುರುಗಳಿಗೆ ಕುತೂಹಲ. ಸಣ್ಣ ಹುಡುಗ ಎಷ್ಟು ಚಂದ ಮಾತಾಡ್ತಾನಲ್ಲ, ಅದು ಎಂಥ ದುಡ್ಡು ಬಿಡಿಸಿ ಹೇಳು. ಯಪ್ಪ, ಶಮಾಧಿ ಷಟ್ ಸಂಪತ್ತನ್ನು ತಂದಿನಿ ನಾನು. ಶ್ರದ್ಧಾ, ಸಮಾಧಾನ, ವಿವೇಕ, ಉಪರತಿ, ತಿತಿಕ್ಷಾ, ಶ್ರದ್ಧಾ, ಸಮಾಧಾನ ಅನ್ನುವಂತಹ 6 ಸಂಪತ್ತನ್ನ ನಾನು ಹೊತ್ತು ತಂದಿನ ಗುರುನಾಥ. ಇದಕ್ಕಿಂತ ದೊಡ್ಡ ಸಂಪತ್ತು ನಿಮಗೆ ಮತ್ತೇನಾರ ಬೇಕೇನೋ ಅಂತ ಕೇಳಿದಾಗ ಕೂಡಿದ ಮಂದಿ ಮೈಯಾಗಿನ ಕೂದಲು ನೆಟ್ಟಗಾದು. ಇವು ಗುರುಗಳ ಹತ್ರ ಇವ್ರು ಬರೋದು, ಗುರುಗಳ ಹತ್ರ ಇವ್ರು ಮಾತಾಡೋದು. ಯಪ್ಪ, ನನಗೆ 6ನೇ ಮಗ ಹುಟ್ಟಿತ್ರಿ, ಏನು ಹೆಸರಿಡ್ಬೇಕ್ರಿ ಅಂತ ಕೇಳಕ್ಕೆ ಬರುತ್ತಂದಿದ್ದು ಒಬ್ಬ. ಯಪ್ಪ, ನಮ್ಮ ಎಮ್ಮೆ ಉಣ್ಣೆ ಭಾಳಾಗ್ಯಾವ್ರಿ, ಮತ್ತು ಬೂದಿ ಕೊಡ್ರಿ ಅಂತ ಕೇಳಕ್ಕೆ. ಏನೇನೋ ಇಲ್ಲ ಸಲ್ಲದು ಬೇಡಕ್ಕೆ ಬಂದಂಥ ಇವರೆಲ್ಲಿ ಮುಕ್ತಿಯನ್ನು ಬೇಡಿ ಬಂದ ಸಣ್ಣ ಬಾಲಕನಲ್ಲಿ ಆ ಮಾತು ಕೇಳಿ ಗುರುಗಳಿಗೆ ಬಹಳ ಆನಂದ, ಆಶ್ಚರ್ಯ ಆಯ್ತು. ತಮ್ಮ, ವಿವೇಕ ಅಂದ್ರೆ ಏನು ಹೇಳು ನೋಡೋಣ. ಅವನನ್ನಲ್ಲ ಮೊದಲು ಶಮಾಧಿ ಷಟ್ ಸಂಪತ್ತಿ ವಿವೇಕ ತಗೊಂಬಂದಿನಿ. ವಿವೇಕ ಅಂದ್ರೆ ಏನು ಹೇಳಿ ನೋಡೋಣ ಅಂತ ಚಿಕಿತ್ಸಕ ಪ್ರಶ್ನೆ ಕೇಳಿದ್ರು ಶ್ರೀಶೈಲ ಜಗದ್ಗುರುಗಳು. ಸ್ವಾಮಿ, ಇದು ಭ್ರಾಂತಿ, ಇದು ಸತ್ಯ. ಇದು ಅಸತ್ಯ, ಇದು ಸತ್ಯ. ಇದು ಶಾಶ್ವತ, ಇದು ಅಶಾಶ್ವತ. ಇದು ನಿತ್ಯ, ಇದು ಮಿಥ್ಯ ಅನ್ನುವಂಥ ಸದಸದ್ದು ವಿವೇಕವಕ್ಕೆ ಸತ್ ಮತ್ತು ಅಸತ್ ಇದರ ಚಿಂತನೆ ಏನೈತಲ್ಲ, ಇದಕ್ಕೆ ವಿವೇಕ ಅಂತ ಕರೀತಾರ್ರಿ ಅಪ್ಪ ಅಂದ. ಹೌದು ಹುಡುಗ, ಎಷ್ಟು ತಿಳ್ಕೊಂಡಿಯೋ. ಇರಾಕ ಇನ್ನೂ 7 ವಯಸ್ಸು, ಎಷ್ಟು ಅದ್ಭುತಪ್ಪ ನಿಂದು ಜ್ಞಾನ. ಶಂಕರಾಚಾರ್ಯರು ಬರೇ 3ನೇ ವಯಸ್ಸಿಗೆ ವ್ಯಾಕರಣ ಸಹಿತ ಶ್ಲೋಕಗಳನ್ನು, ಸಂಸ್ಕೃತ ಶ್ಲೋಕ ಹೇಳ್ತಿದ್ರಂತ, ಸ್ವತಃ ತಯಾರು ಮಾಡ್ತಿದ್ರು ಶಂಕರಾಚಾರ್ಯರು. ಅವೆಲ್ಲ ಹುಟ್ಟಿ ಬಂದವರೇ ಅವು ಅವತಾರ. ಆಶ್ಚರ್ಯ ಆಯ್ತು. ಶ್ರೀಶೈಲ ಜಗದ್ಗುರುಗಳ ಸಮೀಪ ಕರೆದು ಮುದ್ದಾಡಿ ಕೇಳ್ತಾರ, ಅಲ್ಲೋ ಬಾಳ, ಇಷ್ಟೆಲ್ಲ ಜ್ಞಾನ ಇರುವಂಥ ನಿನಗೆ ಮತ್ಯಾತಕ್ಕೆ ಗುರು ಬೇಕೋ? ಎಲ್ಲ ತಿಳುವಳಿಕೆ ನಿನಗೈತಂದ ಬಳಿಕ ಗುರು ಯಾತಕ್ಕೆ ಬೇಕು? ಅವಾಗ ಸಿದ್ಧಂತನ, ಯಪ್ಪ ತಪ್ಪು ತಿಳ್ಕೊಬೇಡ್ರಿ, ಸಣ್ಣ ಹುಡುಗನ ಬಾಯಾಗ ದೊಡ್ಡ ಮಾತಂತ ನೀವು ತಪ್ಪು ತಿಳ್ಕೊಬೇಡ್ರಿ. ಒಂದು ಮಾತು ನಿಮಗೆ ಕೇಳ್ತೀನಿ. ಒಬ್ಬ ಯುವತಿ ಆಕೆ ಯೌವನಕ್ಕೆ ಬಂದಾಳ. ಅವಳ ಆರೋಗ್ಯ ಬಹಳ ಚೆನ್ನಾಗೈತಿ, ಅಂಗಾಂಗಗಳು ದಷ್ಟಪುಷ್ಟವಾಗಿದ್ದಾವ. ಒಂದು ಮಗನ ಹಡಿಬೇಕಂದ್ರೆ ಏನು ಯೋಗ್ಯತೆ ಬೇಕು, ಎಲ್ಲ ಯೋಗ್ಯತೆ ಆಕಿಗೆ ಐತಿ. ಆದ್ರೆ ಗಂಡು ಇಲ್ಲ ಅಂದ್ರೆ ಮಗ ಹುಟ್ಟುತ್ತೇನ್ರಿ ಅಪ್ಪ ಅಂತ ಕೇಳಿದ್ರು ಸಿದ್ಧ. ವಿವೇಕ, ವೈರಾಗ್ಯ, ಮುಮುಕ್ಷತ್ವ, ಸತ್ಸಂಪತ್ತಿ ಎಲ್ಲ ನನ್ನ ಹತ್ರ ಇರ್ಬೋದು, ಗುರು ಅನ್ನುವಂಥ ಗಂಡಿಲ್ಲ ಅಂದ್ರೆ ಜ್ಞಾನ ಅನ್ನೋ ಮಗ ಹುಟ್ಟೋದಿಲ್ಲಪ್ಪ ಅಂದಾಗ ಶ್ರೀಶೈಲ ಜಗದ್ಗುರು ಎದ್ದು ಬಂದು ಅವನು ತಬ್ಕೊಂಡ್ಬಿಟ್ರು. ತಬ್ಕೊಂಡು ಮುದ್ದಾಡಿ ಹೇಳ್ತಾರೆ, ಅಬ್ಬಾ ಅಬ್ಬಬ್ಬ, ನೀನು ಮನುಷ್ಯ ಅಲ್ಲೋ, ನೀನು ಮನುಷ್ಯನೇ ಅಲ್ಲ. ಯಾವ ಮಲ್ಲಿಕಾರ್ಜುನನ ಮಂದಿರದೊಳಗಿರುವಂಥ ಶ್ರೀಶೈಲ ಮಲ್ಲಯ್ಯನೇ ಬಾಲರೂಪದಿಂದ ಬಂದಾನ್ರೋ, ಇವ ಮನುಷ್ಯನಲ್ಲ ಅಂತ ಎತ್ತು ಮುದ್ದಾಡಿ ತಮ್ಮ ಶಿಷ್ಯರಿಗೆ ಹೇಳಿ, ಈಗಿಂದೀಗ ಇವನ ಪಾದ ಪೂಜೆಯನ್ನು ಮಾಡ್ರಿ ಅಂತ ಹೇಳಿ ತಮ್ಮ ಸೂರ್ಯ ಸಿಂಹಾಸನದ ಮೇಲೆ 7 ವರ್ಷದ ಹುಡುಗನ ಕುಂದರಿಸಿ ಪಾದ ಪೂಜೆಯನ್ನು ಶ್ರೀಶೈಲ ಜಗದ್ಗುರುಗಳು ನಿಂತು ಮಾಡಿಸ್ತಾರ. ಮಾಡಿ ಹೇಳ್ತಾರ, ನೋಡಪ್ಪ, ನಿನಗ ಗುರು ಆಗುವಂಥವನು ಸುರಪುರದ ದಿಕ್ಕಿಗೆ ಇದಾನ ಅಂತ ನಮ್ಮ ಭಾವದೊಳಗೆ ಪ್ರಕಟ ಆಗ್ತೈತಿ. ಯಾಕೆ ಎಲ್ಲರೂ ಗುರು ಆಗಕ್ಕೆ ಆಗೋದಿಲ್ಲ. ಬಂದಾರಂದ ಕೂಡಲೇ ನಾವು ದೀಕ್ಷಾ ಕೊಡಕ್ಕೆ ಬರೋದಿಲ್ಲ.
ಒಬ್ಬೊಬ್ಬರಿಗೆ ಒಬ್ಬೊಬ್ಬ ಗುರು ಅಂತ ಅವ್ರ ಹಣೆ ಬರದಾಗ ಬರೆದಿರ್ತೈತಿ. ಜನ್ಮ ಜನ್ಮಾಂತರದ ಸಂಬಂಧ ಇರ್ತೈತಿ ಗುರುವಿಂದ ಶಿಷ್ಯ ಅಂತ. ಆಯ್ತ್ರಿಯಪ್ಪ ಅಂತೇಳಿ ನಮಸ್ಕಾರ ಮಾಡಿ ಅಲ್ಲಿಂದ ಹೊರಟು ನಡೀತಾ ನಡೀತಾ ದಟ್ಟವಾದ ಅರಣ್ಯ, ಏನು ಸಣ್ಣ ಕಾಡ, ಈಗ ಈ ನಮೂನಿ ಶ್ರೀಶೈಲ ಅರಣ್ಯ ಐತಿ, ಅವಾಗಿನ ಕಾಲಕ್ಕೆ ಹೆಂಗಿರಬೇಕು. 2 ದಿವಸ ಪರ್ಯಂತ ನಡೆದ ಊರು ಸಿಗುವಲ್ದು. 2 ದಿನ ಹೊಟ್ಟಿಗೆ ಅನ್ನಿಲ್ಲ, ಕುಡಿಯಕ್ಕೆ ನೀರು ಸಹಿತ ಇಲ್ಲದೆ ಕಂಗಾಲಾದ. ವಿಪರೀತವಾದಂಥ ಬಿಸಿಲು ಬಾಯಾರಿಸಿ ಬಳವಳಿಸಿ ಆ ತ್ರಾಸಿನಕ್ಕಿಂತ ಹೆಚ್ಚು ದೊಡ್ಡ ತ್ರಾಸು ಏನಪ್ಪ ಅಂದ್ರೆ, ನನಗೆ ಗುರು ಯಾವಾಗ ಸಿಗ್ತಾನೆ ಅನ್ನೋದು ದೊಡ್ಡ ತ್ರಾಸು. ನಿಜವಾದ ಸಾಧಕರಿಗೆ ಹಿಂಗೆ ಉರಿತಿರ್ಬೇಕು. ಒಳಗೆ ಸಮಾಧಾನದಿಂದ ಇದ್ರೆ ಅವ ಸಾಧಕನೇ ಅಲ್ಲ, ಒಳಗೆ ಉರಿಬೇಕು. ರಾಕೆಟ್ ಸ್ವಯಂ ಅಂತ